ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿನಿ ವ್ಲಾಗ್. ಸುಮಾರು ಜನ ನಾನು ಟೀಚರ್ ಆಗಿರೋದ್ರಿಂದ ನಿಮ್ಮ ಮಕ್ಕಳನ್ನ ಯಾವ ರೀತಿ ಓದಿಸ್ತೀರಾ ನೀವು ಅಂತ ಕೇಳ್ತಾನೆ ಇದ್ರು. ಅದಕ್ಕೆ ಬೆಸ್ಟ್ 5 ಟಿಪ್ಸ್ನ ಇವತ್ತಿನ ಮಿನಿ ವ್ಲಾಗಲ್ಲಿ ಹೇಳ್ತೀನಿ. ಫಸ್ಟ್ ಬಂದು ಬೇಸಿಕ್ಸ್. ಏನೇ ಆದರೂ ಕೂಡ ಮಕ್ಕಳಲ್ಲಿ ಬೇಸಿಕ್ಸ್ ಅನ್ನೋದು ತುಂಬ ಚೆನ್ನಾಗಿ ಕಲಿಸ್ಬೇಕು. ಟೇಬಲ್ಸು, ನಂಬರ್ ನೇಮ್ಸು, ಅಡಿಷನು, ಸಬ್ಟ್ರಾಕ್ಷನು ಇಂಥದ್ದೆಲ್ಲ ಬೇಸಿಕ್ಸು, ಆಲ್ಫಾಬೆಟ್ಸು, ಸ್ಪೆಲ್ಲಿಂಗ್ಸು ಇದೆಲ್ಲ ಬೇಸಿಕ್ಸ್ ತುಂಬ ಚೆನ್ನಾಗಿ ಕಲಿಸ್ಬೇಕು. ನೆಕ್ಸ್ಟು ನೀವೇ ವರ್ಕ್‌ಶೀಟ್ ಪ್ರಿಪೇರ್ ಮಾಡಿ ಅವ್ರಿಗೆ ಕೊಡ್ತಾ ಇದ್ದರೆ ಅವ್ರಿಗೆ ಪ್ರಾಕ್ಟೀಸ್ ಅನ್ನೋದು ತುಂಬ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಡೈಲಿ ನೀವು 1 1.5 ಅವರ್ ಓದಿಸ್ಲೇಬೇಕು. ಈಗ ಟ್ಯೂಷನ್ ಕಳಿಸ್ತಿರೋ ಅದು ಸೆಕೆಂಡರಿ, ಮನೇಲಂತೂ ಓದಿಸ್ಲೇಬೇಕು. ಡೈಲಿ ಟೈಮ್ ಲಿಮಿಟ್ ಇಟ್ಕೊಂಡು ಓದಿಸ್ತಾನೆ ಇರಬೇಕು. ಎಕ್ಸಾಮ್ ಹಿಂದಿನ ದಿನ ಮಾತ್ರ ಓದಿಸ್ಬಾರ್ದು. ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ಎಕ್ಸಾಮ್ ಹಿಂದಿನ ದಿನ ಬರೀ ರಿವೈಸ್ ಮಾಡ್ಕೋಬೋದು. ನೆಕ್ಸ್ಟು ರೈಟಿಂಗ್ ಪ್ರಾಕ್ಟೀಸ್ ಇಂಪಾರ್ಟೆಂಟ್. ಚಿಕ್ಕ ಮಕ್ಕಳಿಗೆ ಎಸ್ಪೆಷಲಿ ಬರೆದು ಪ್ರಾಕ್ಟೀಸ್ ಮಾಡಿಸ್ಬೇಕು. ನೆಕ್ಸ್ಟು ಸ್ಟಡೀಸ್ನ ಎಂಜಾಯ್ ಮಾಡಿಸ್ಬೇಕು.